ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ರೇಖಾ. ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಸಾರು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ಬನ್ನಿ ನೋಡ್ಕೊಂಬರೋಣ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರಿಂದ ಹಾಲು ತಯಾರಿಸಿ ಇಟ್ಕೊಂಡಿದ್ದೀನಿ. ತೆಂಗಿನ ಹಾಲನ್ನ ಫಿಲ್ಟರ್ ಮಾಡಿ ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಸ್ಮಾಲ್ ಕಪ್ ತೊಗೊಳ್ಳಿ. ಆ ಒಂದು ಸ್ಮಾಲ್ ಕಪ್ಪಲ್ಲಿ ಇವಾಗ ಇದು ಸ್ಮಾಲ್ ಕಪ್ ತೊಗೊಂಡು 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ನೀರು ಹಾಕಿ ಗಂಟು ಇಲ್ಲದೆ ಇರೋ ಥರ ಕಲಸಿಟ್ಕೊಂಡಿದ್ದೀನಿ. ಇದನ್ನು ತೆಂಗಿನ ಹಾಲು ಜೊತೆಗೆ ಮಿಕ್ಸ್ ಮಾಡಬೇಕು. ಯಾಕೆಂದರೆ ತೆಂಗಿನ ಹಾಲು ಅನ್ನೋದು ಒಡೆಯಲ್ಲ, ಬಿಸಿಗೆ ಹಾಕಿದಾಗ ಒಡಿಬಾರ್ದು, ಮತ್ತು ಗಟ್ಟಿ ಬರಬೇಕು, ತಿಕ್ನೆಸ್ ಬರಬೇಕು ಅನ್ನೋದಕ್ಕೋಸ್ಕರ ಇದನ್ನು ಹಾಕ್ತಾರೆ. ಸೊ ಇದು ರೆಡಿ ಆಯಿತು. ಇವಾಗ ತೆಂಗಿನ ಹಾಲು ಜೊತೆ ಇದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇವು ತೆಂಗಿನ ಹಾಲು ಜೊತೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಒಗ್ಗರಣೆ ಕೊಡಬೇಕು. ಇದು ತುಂಬ ಬೇಗ ಆಗುವಂಥ ರೆಸಿಪಿ. ಇದು ತೆಂಗಿನ ಹಾಲು ಒಂದು ತಯಾರಿಸಿ ಇಟ್ಕೊಂಡಿದ್ರೆ ಸಾಕು. ಸೊ ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿ ಕರಿಬೇವು, 4 ಒಣಗಿದ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ 5. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ. ಅರಿಶಿನ, ನೆಕ್ಸ್ಟ್ ಇಂಗು ಹಾಕ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊತಾರೆ, ನಾನಿಲ್ಲ ಹಾಕ್ಕೊತಾ ಇಲ್ಲ, ಇದು ಆಪ್ಷನಲ್ಲು. ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇದೆಲ್ಲ ಫ್ರೈ ಆದಮೇಲೆ ನಿಮ್ಗೆ ಅದು ಸ್ಮೆಲ್ ಅನ್ನೋದು ಬರುತ್ತೆ. ಸೊ ಫ್ರೈ ಆದಮೇಲೆ ಇದಕ್ಕೆ ತೆಂಗಿನ ಹಾಲನ್ನ ಹಾಕ್ಕೊತ, 1 ಬಟ್ಲು ತೆಂಗಿನ ಹಾಲು ತಯಾರಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಆಗುವಂಥ ರೆಸಿಪಿ ಇದು. ತೆಂಗಿನ ಹಾಲು ಹಾಲನ್ನ ತೆಗೆದಿಟ್ಕೊಂಡಿದ್ರೆ ಇದು ಬೇಗ ಆಗುತ್ತೆ, ಒಂದು 15 ಮಿನಿಟ್ಸ್ಗೆಲ್ಲ ಆಗುತ್ತೆ. ಸೊ ಉಪ್ಪು ಹಾಕ್ಕೊಬೇಕು ಟೇಸ್ಟಿಗೆ ತಕ್ಕಂಷ್ಟು. ಸೊ ಇವಾಗ ಇದನ್ನು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಸೊ ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ಆಗುತ್ತೆ. ಸೊ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗಕ್ಕೆ ಬಿಡಿ. ಒಂದು ಕುದಿ ಬರಬೇಕು. ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೆ ಲಿಡ್ ಓಪನ್ ಮಾಡಿ ಇದಕ್ಕೆ ಮತ್ತೆ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್ ನಾನು 1 ಸ್ಪೂನ್ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಅಂತೂ ಕೊಬ್ಬರಿ ಹಾಲು ಅಂತ ಗೊತ್ತೇ ಆಗೋದಿಲ್ಲ. ಇದಕ್ಕೆ ನಿಂಬೆಹಣ್ಣು ಕೂಡ ಆ್ಯಡ್ ಮಾಡ್ಕೊತಾರೆ. ಹುಳಿ ಇಷ್ಟಪಡೋರು ನಿಂಬೆಹಣ್ಣು ಲಾಸ್ಟಲ್ಲಿ ಇಳಿಸಿದ್ಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇಲ್ಲ. ಇವಾಗ ಪೆಪ್ಪರ್ ಪೌಡರ್ ಹಾಕಿ ಕಲಿಸ್ಬಿಟ್ಟು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಕೊಬ್ಬರಿ ಹಾಲಂತೂ ಸಖತ್ತಾಗಿರುತ್ತೆ, ಅನ್ನದ ಜೊತೆ ಅಂತೂ ಸೂಪರಾಗಿರುತ್ತೆ. ಮಕ್ಕಳಿಗೂ ತುಂಬ ಹೆಲ್ತಿ ಫುಡ್ ಇದು. ಕೋಕೋನಟ್ ಅನ್ನೋದು ತುಂಬ ಫ್ಯಾಟ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಮಕ್ಕಳಿಗೆ ತುಂಬಾ ಒಳ್ಳೆಯದಿದು. ಈ ಕೊಬ್ಬರಿ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಸ್ಪೈಸಿ ಅನ್ನೋದು ಆ್ಯಡ್ ಮಾಡ್ಕೊಬೇಕು. ನೋಡಿ, ಕೊಬ್ಬರಿ ಸಾರು ರೆಡಿ ಆಗಿದೆ. ರೆಡಿ ಟು ಸರ್ವ್ ಮಾಡಿದ್ದೀನಿ. ಸೊ ಸೂಪರ್ ಟೇಸ್ಟು. ಸೊ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗ್ತೀನಿ.